ಕಲಬುರಗಿಯಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಅಮಾನವೀಯ ಕೃತ್ಯ ಹಾಗೂ ಅವ್ಯವಹಿತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸದರಿ ಪ್ರಕರಣಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಕೂಡಲೇ ಪ್ರಕರಣದಲ್ಲಿ ಭಾಗಿಯಾದವರನ್ನ ಬಂಧಿಸಲು ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಲು ಸಿಬಿಐಗೆ ವಹಿಸಬೇಕಾಗಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ಒಂದು ವೇಳೆ ಸದರಿ ಪ್ರಕರಣದಲ್ಲಿ ಭಾಗಿಯಾದವರನ್ನ ಬಂಧಿಸದೇ ಇದ್ದಲ್ಲಿ ಭಾರತೀಯ ಜನತಾ ಪಕ್ಷ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಸಂಸದರಾದ ಉಮೇಶ್ ಜಾಧವ್, ಮಾಲಿಕಯ್ಯ ಗುತ್ತೇದಾರ್, ಕಲಬುರಗಿ ನಗರ ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್, ಸಿದ್ದಾಜಿ ಪಾಟೀಲ್, ಶರಣಪ್ಪ ತಳವಾರ್, ದತ್ತಾತ್ರೇಯ ಪಾಟೀಲ್, ರೇವೂರು ಸೇರಿದಂತೆ ಹಲವು ಬಿಜೆಪಿ ಪಕ್ಷದ ಮುಖಂಡರು, ಸದಸ್ಯರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, NKS TV4 ಕಲಬುರಗಿ. ಈ ರಾಜ್ಯದ ಜನತೆಗೆ ತಲೆ ಕೆಲಿಸುವಂತ ಕೆಲಸ ಆಗಿದೆ. ಮನಸ್ಸಿಗೆ ಬಹಳ ನೋವು, ಆಘಾತ ಪಡುವಂತ ಕೃತ್ಯ ಆಗಿದೆ. ಕೆಲಸ ಅಲ್ಲ, ಇದು ಒಂದು ಕೃತ್ಯ, ಅಮಾನವೀಯತೆ ಆದ ಕೃತ್ಯ ಆಗಿದೆ. ಬೆಳಗಾಮಲ್ಲಿ ಸುವರ್ಣಸೌಧದಲ್ಲಿ ವಿಂಟರ್ ಸೆಷನ್ ನಡೆಯುವಾಗ ಈ ಲಾ ಮೇಕಿಂಗ್ ಮಷಿನರಿ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ವಾಸ್ ಪ್ರೆಸೆಂಟ್. ಏನು ಮಾಡ್ತಾ ಇತ್ತು ಅವಾಗ? ಈ ಕೃತ್ಯ ಆದಾಗ 2 ಗಂಟೆ ಆದಮೇಲೆ ಪೊಲೀಸರು ಹೋಗ್ತಾರಲ್ಲಿ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಿನಿಸ್ಟರ್ ಆದ್ರ ಮಂತ್ರಿ ಆದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು. ಅವ್ರ ಮೂಗು ಕೆಳಗಡೆ ಇದು ಘಟನೆ ಆಗುತ್ತೆ. ಒಂದು ನಾರಿ ನೇತೃತ್ವದಲ್ಲಿ ಅಲ್ಲಿದ್ದಾಗ ಯಾವ ಥರ ಭಯ ಇರಬೇಕು ಅಂದರೆ, ಒಂದು ಹೆಣ್ಣಿಗೆ ಮುಟ್ಟಿ ನೋಡಿ ನಿಮ್ಮ ಚರ್ಮ ಸುಲಿತೀನಿ ಅಂತ ಒಂದು ಭಯ, ಬೀಗತೆ ಅಲ್ಲಿನ ಜನತೆಗೆ ಇರಬೇಕಾಗಿತ್ತು. ಇಡೀ ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿಲ್ಲ. ಒಂದು ದಲಿತರಿಗಾಗಲಿ, ಒಂದು ಹಿಂದೂಗಳಿಗಾಗಲಿ, ಒಂದು ಮಹಿಳೆಯರಿಗಾಗಲಿ ಎಲ್ಲಿದೆ ಇವತ್ತು ಸಂರಕ್ಷಣೆ? ಎಲ್ಲಿದೆ? ಇವರಿಗೆ ಬೇರೆದಕ್ಕೆ ಫ್ರೀ ಬೀಸ್ ಕೊಡೋದಕ್ಕೆ ದುಡ್ಡಿದೆ. ಇವರಿಗೆ ST/SC ಫಂಡ್ಸ್ ತೊಗೊಂಡ್ಬಿಟ್ಟು ಅವ್ರಿಗೆ ಫ್ರೀ ಬೀಸಿಗೆ ಕೊಡ್ತಾರೆ. ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ ಸ್ಪಾನ್ಸರ್ಶಿಪ್ 90% ಕಟ್ ಮಾಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಿಂದ ಆದರಣೀಯ ನರೇಂದ್ರ ಮೋದಿಜಿಯವರು ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನ ಶುರು ಮಾಡಿದ್ದಾರೆ. 33% ರಿಸರ್ವೇಷನ್ ಕೊಟ್ಟಿದ್ದಾರೆ. ಒಂದು ಕಳ್ಳು ಬಂಡಿಯಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಅಭಿವೃದ್ಧಿಗಾಗಲಿ, ಒಂದು ಸುರಕ್ಷತೆಗಾಗಿ ನಿಂತಾಗ ಈ ನಮ್ಮ ಕರ್ನಾಟಕ ನಿರ್ಲಜ್ಜವಾದ ಕಾಂಗ್ರೆಸ್ ಕರ್ನಾಟಕ ಭ್ರೂಣ ಹತ್ಯೆ ನಡೆಯುತ್ತೆ. 900ಕ್ಕಿಂತ ಜಾಸ್ತಿ ಭ್ರೂಣ ಹತ್ಯೆ ಕರ್ನಾಟಕದಲ್ಲಿ. ಮ್ಯಾಕ್ಸಿಮಮ್ ಫೀಮೇಲ್ ಫೀಟಿಸೈಡ್ ಇಸ್ ಬೀನ್ ಡನ್ ಇನ್ ಕರ್ನಾಟಕ. ವೇರ್ ಇಸ್ ದ ಲಾ ಮೇಕಿಂಗ್ ಮಷಿನರಿ ಟುಡೇ? ಇವರಿಗೇನು ಬಹುಮತದಿಂದ ತಂದಿದಾರಲ್ಲ ನಮ್ಮ ಕರ್ನಾಟಕ ಜನ, ಎಲ್ಲರಿಗೂ ಮುಖ ತಗ್ಗ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೂ ಸುರಕ್ಷತೆ ಇಲ್ಲ. ಹಮಾಸ್ ಟೆರರಿಸ್ಟ್ಗೆ ಅವ್ರ ಪರವಾಗಿ ಬೆಂಗಳೂರಲ್ಲಿ ರಂಗ ಸಮುದ್ರದಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತೀನಿ, ಅವ್ರು ಕಲ್ಚರಲ್ ಇವೆಂಟ್ ಮಾಡ್ತೀನಿ ಅಂದರೆ ಪೊಲೀಸರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಂಗಿಲ್ಲ ಅಂತಂದರೆ ಪೊಲೀಸರ ಮೇಲೆ ಇವರು ಅಪವಾದ ಹೋಲಿಸ್ತಾರೆ. ಇಲ್ಲಿ ಎಲ್ರಿ ಪೊಲೀಸರಿಗೆ ಕೇಳ್ತಾ ಇದ್ದಾರೆ ಇವರು? ಇನ್ನು ಯಾಕೆ 5 ಜನ ಅವ್ರಿಗೆ ಹಿಡಿಯೋದು ಅಷ್ಟು ಕಷ್ಟ ಆಗಿತ್ತ ನಿಮಗೆ? ಆ ಹೆಣ್ಣಿಗೆ ಏನಾಗಿದೆ ಅದೇ ಶಿಕ್ಷೆ ಈ ಗಂಡಸರಿಗೂ ಆಗಬೇಕು. ಅದಕ್ಕಿಂತ ಒಂದು ಮನವಿಯನ್ನು ಈಶ್ವರಿಗೆ ಸಲ್ಲಿಸಿದ್ದಾರೆ. ಬೆಳಗಾವಲ್ಲಿ ಒಬ್ಬ ಹೆಣ್ಮಗಳಿಗೆ, ತಾಯಿಗೆ ಕತ್ತಲೆ ಮಾಡಿ ಮರುಗುಣ ಮಾಡಿದ್ದಾರೆ. ಇಂಥ ಕೆಲಸ ಎಂದೂ ಕರ್ನಾಟಕದಲ್ಲಿ ಆಗಿಲ್ಲ. ಅವರಿಗೆ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದರೆ ಅವ್ರಿಗೆ ಹಿಡಿದು ಪನಿಷ್ಮೆಂಟ್ ಕೊಡಬೇಕಂತೇಳಿ, ಅವರಿಗೆ ಸಜಾ ಕೊಡಬೇಕಂತೇಳಿ ನಮ್ಮದು ಆಗ್ರಹ ಇದೆ. ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ಇದನ್ನು ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಇವತ್ತು ಹೈಕೋರ್ಟು ಹಾಗೂ ಹ್ಯೂಮನ್ ರೈಟ್ ಕಮಿಷನ್ ಕೂಡ ಇದರ ಮೇಲೆ ಸುಮೋಟೋ ಆ್ಯಕ್ಷನ್ ತಗೋತಾ ಇದ್ದಾರೆ. ಇದು ಒಂದು ವೇಳೆ ಏನು ಆ್ಯಕ್ಷನ್ ತಗೋಲಿಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ದೊಡ್ಡ ಹೋರಾಟ ಆಗುತ್ತದೆ. ನೀವು ಆಗ್ಲಾರ್ದಂಗೆ ಕೂಡಲೇ ಆ್ಯಕ್ಷನ್ ತಗೋಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು. ಏನು ಬೆಳಗಾವದಲ್ಲಿ ಒಬ್ಬ ಮಹಿಳೆ ಮೇಲೆ ಬೆತ್ತಲೆ ಮಾಡಿ ಏನು ಅತ್ಯಾಚಾರ ಮಾಡಿದ್ದಾರೆ, ಅದು ನಿಜವಾಗಿ ಭಾಳ ಖಂಡನೀಯ ವಿಷಯ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಸರ್ಕಾರ ಬಂದು 6 ತಿಂಗಳಾದರೂ ಕೂಡ ಒಂದಲ್ಲ ಒಂದು ಗೊಂದಲದಲ್ಲಿ ಸರ್ಕಾರ ನಡೀತಾ ಇದೆ. ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ಸಿದ್ದರಾಮಣ್ಣನವರು ಮಾತೆತ್ತರೆ ಕೇಂದ್ರದ ಮೇಲೆ ಬಟ್ಟೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ
ಕಾನೂನು ಯಾವ ರೀತಿ ಹದಗೆಡ್ತಾ ಇದೆ, ಜನರಲ್ಲಿ ಇವತ್ತು ಸುರಕ್ಷಿತ ಅನ್ನೋಂಥ ಮಾತೇ ಇಲ್ಲ. ಭಯದ ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥ ಭಾಳ ಅವಶ್ಯಕತೆ ಇದೆ. ಈ ಪ್ರಕರಣ ಏನಿದೆ ಇದು ಭಾಳ ಹೇಸಿಯಾದಂಥ ಪ್ರಕರಣ. ಇದು ನಾವು CBI ಕೊಡ್ಬೇಕಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ. CID ಕೊಟ್ಟರು ಅವರೇ, ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟರು ಪರವಾಗಿಲ್ಲ, ಜುಡಿಷಿಯಲ್ ಆಗದೆ ಇದ್ದರೂ ಕೂಡ CBI ಕೊಡಬೇಕು. CID ಕೊಡೋದ್ರಿಂದ ಅವ್ರದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಇಲ್ಲೆಲ್ಲೋ ಪೊಲೀಸರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಕಾನೂನಿನ ವ್ಯವಸ್ಥೆಯಲ್ಲಿ ಅಲ್ಲಿ ಸಡಿಲತೆ ಇರೋದರಿಂದ ಈ ರೀತಿಯ ದುರ್ಘಟನೆ ಆಗಲು ಸಾಧ್ಯ ಇದೆ. ಇದಕ್ಕೆ ನಾವು ಖಂಡಿಸ್ತೇವೆ. ಕೂಡಲೇ CBI ಕೊಡಬೇಕು. ನಮ್ಮ ರಾಜ್ಯದ ಮಹಿಳೆಯರಿಗೆ ಇಡೀ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೂಡ ಇಂಥ ಒಂದು ಘಟನೆ ಆಗದ ಹಾಗೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು ಅನ್ನೋಂಥ ಒಂದು ಒತ್ತಡವನ್ನು ಸಂದರ್ಭ ಮಾಡ್ತೀವಿ. ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಸರ್. ಅದಕ್ಕೋಸ್ಕರ ಅದೇ ಹೇಳೋದಲ್ಲ, ಒಟ್ಟಾರೆ ಈಗ ಜಿಲ್ಲೆಯಲ್ಲಿ ಆಳಂದ ತಾಲೂಕದಲ್ಲಿ ಕೊಲೆ ಆಯಿತು. ಅದ್ರ ಬಗ್ಗೆ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಮೊದಲ ನಾನಾ ರೀತಿಯ ಅವರು ಒಂದು ಗಂಗಾಮತ ಸಮಾಜ ಮೇಲೆ ಅನ್ಯಾಯ ಆದಾಗ ಅವ್ರು ಸ್ಟ್ರೈಕ್ ಕೂತು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದರು. ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ತೊಗೊಂಡ್ರು ನೋಡಿದಿರಿ. ಯಾರ್ಯಾರು ಶಾಮೀಲಾಗಿದ್ದರು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಸುದ್ದಿ ಮಾಧ್ಯಮ ಗೊತ್ತಿದೆ. ಇಲ್ಲಿ ಒಂದು ರೀತಿಯಿಂದ ಒಬ್ಬರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಾಯಿದೆ. ಇದು ಆಗಬಾರ್ದು, ಇದು ಒಳ್ಳೆಯದಲ್ಲ ಬೆಳವಣಿಗೆ. ಸರ್ಕಾರದ ಮೇಲೆ ಎಲ್ಲರಿಗೂ ಸಮಾನವಂತ ಅಧಿಕಾರ ಕೊಡಬೇಕು, ನ್ಯಾಯ ಕೊಡಬೇಕು. ಇಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರದಲ್ಲಿ ಕಾನೂನು ಹದಗೆಟ್ಟಿದೆ. ಇದೇ ರೀತಿ ಕಾನೂನು ಮುಂದೆ ಅವರು ಜಾಗೃತಿಯಾಗಿ ಇನ್ನೂ 5-6 ಆರೋಪಿಗಳು ಏನಿವತ್ತು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡದೇ ಇದ್ದರೆ ಮುಂದೆ ಎಲ್ಲ ಜಿಲ್ಲೆಯಲ್ಲಿಯೂ ಶಾಸಕರನ್ನ, ಅವ್ರ ಪಾರ್ಟಿ ಶಾಸಕರು ಸಚಿವರನ್ನು ಗೆರವು ಮಾಡ್ತಕ್ಕಂಥ ಸಂದರ್ಭ ಬರ್ತದೆ. ಯಾಕೆ ಒಬ್ಬ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರದಲ್ಲಿ ಈ ರೀತಿಯ ದೌರ್ಜನ್ಯ ಆದಾಗ ರಕ್ಷಣೆ ಇಲ್ಲ ಅಂದರೆ ಇವರು ಏನು ರಾಜ್ಯದ ಜನರಿಗೆ ರಕ್ಷಣೆ ಕೊಡ್ತಾರೆ? ಸರ್, ಮಿಜೋರಾಂ ಘಟನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸರ್. ಕಾಂಗ್ರೆಸ್ ಮಿಜೋರಾಂ ಘಟನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸರ್ ಪ್ರತಿಯೊಂದು ಬಾರಿ. ಯಾವುದೋ ತಂದು ಯಾವುದೋ ಹೊಲ್ಸೋದು ಬೇಡ. ಮಿಜೋರಾಮದು ಬೇರೆ, ಅಲ್ಲಿ ವಾತಾವರಣ ಬೇರೆ, ಅಲ್ಲಿ ಇಶ್ಯೂನೇ ಬೇರೆ. ಅದಕ್ಕೆ ಏನು ಸಂಬಂಧ ಇದೆ? ಇದು ಹಗಲು ದರೋಡೆ ನಡೀತಾ ಇದೆ. ಅಲ್ಲಿ ಒಂದು ಕೋಮು ಮಧ್ಯದಲ್ಲಿ ಸಂಘರ್ಷ ಮಾಡಿದಂಥ ರಾಜಕೀಯ ಶಕ್ತಿಗಳು ಯಾರವ ಅದು ಎನ್ಕ್ವೈರಿ ನಡೀತಾ ಇದೆ. ಅದು ಸತ್ಯ ಹೊರ ಬರ್ತದೆ. ಆದರೆ ಅದಕ್ಕೆ ಯಾವುದಕ್ಕೂ ಲಿಂಕ್ ಮಾಡಿ ನೀವು ರಾಜ್ಯದಲ್ಲಿದ್ದೀರಪ್ಪ, ಈ ಮಿಜೋರಾಂದಲ್ಲಿ ಆಗಿದೆ ಇದು ಮಿಜೋರಾಂದಲ್ಲಿ ಅತ್ಯಾಚಾರ ಇರ್ತದೆ, ಮಿಜೋರಾಂ ಸರ್ಕಾರ ಕೇಳಿ ಅಂದ್ರೆ ನಾವು ಒಪ್ತೀವಿ. ನಿಮ್ಮ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ, ಅದಕ್ಕೆ ನೀವು ನ್ಯಾಯ ಕೊಡ್ಬೇಕನ್ನೋದು ನಾವು ಒತ್ತಡ ಮಾಡ್ತೇವೆ. ಸರ್, ಮಂಡ್ಯದಲ್ಲಿ ಆದ ಭ್ರೂಣಲಿಂಗ ಹತ್ಯೆ, ಮಂಡ್ಯದಲ್ಲಿ ಭ್ರೂಣಲಿಂಗ ಹತ್ಯೆಗಳು ಆಗಿದಾವಲ್ಲ ಸರ್, ಅದ್ರ ಬಗ್ಗೆ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಅದ್ರ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಗಮನಕ್ಕೆ ಬಂದ ತಕ್ಷಣ ನಮ್ಮವ್ರು ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಮೊದಲು ಅವಾಗ ಬಂದಿಲ್ಲ, ಬಂದ್ರೆ ಮುಲಾಜ್ ಇಲ್ಲದೆ ಇಟ್ಟೊತ್ತಿಗೆ ನಾವು ಅವ್ರಿಗೆ ಬರಿ ಹಾಕ್ತಿದ್ದೆವು. ಈಗ ಬಂದಿದೆ, ಎಲ್ಲ ಸಾಕ್ಷಿಗಳು ಸಿಗ್ತಾ ಇದೆ. ಇನ್ನೂ ಭಾಳ ಫಾಸ್ಟಾಗಿ ತನಿಖೆ ಹಾಕಬೇಕು. ಭ್ರೂಣ ಹತ್ಯೆ ನಿಜವಾಗಿ ಭಾಳ ಪಾಪ. ಇದು ಭಾಳ ಕಾಲಾಂತರಿ ನಡೆದಿದೆ. ಆ ಸರ್ಕಾರ ಈ ಸರ್ಕಾರ ಹೇಳಲ್ಲ. ಯಾವುದೇ ಸರ್ಕಾರಿಗೆ ಅಧಿಕಾರ ಇದ್ದಾಗ ಬೆಳಕಿಗೆ ಬಂದಿದೆ. ಬೆಳಕಿಗೆ ಬಂದಾಗ ಅದು ಮೊಟ್ಟಕ್ಕೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರ ಮೇಲೆ ಇವ್ರ ಮೇಲೆ ರಕ್ಷಣೆ ಕೊಡೋದ ಸರ್ಕಾರ ಕೇಳಿ ಧಿಕ್ಕಾರ. ರಕ್ಷಣೆ ಕೊಡೋದ ಸರ್ಕಾರ